ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಏನು ಪರಿಹಾರ ಮಾರ್ಗವನ್ನು ಮಾಡ್ಕೊಳ್ಬಹುದು ಈ ಕುರಿತಂತೆ ಗುರೂಜಿ ಅವರು ಮಾಹಿತಿಯನ್ನು ಕೂಡ ನೀಡ್ತಾರೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಹಾಗೆ ಕರೆ ಮಾಡಿದಾಗ ನಿಮ್ಮ ಹೆಸರು ಹಾಗೆ ಡೇಟ್ ಆಫ್ ಬರ್ತ್, ಬರ್ತ್ ಆಫ್ ಟೈಮ್, ಬರ್ತ್ ಆಫ್ ಪ್ಲೇಸನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಯಾವುದು ಗೊತ್ತಿಲ್ಲ ಅನ್ನೋದಾದರೆ ನೀವು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಈ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಹಿಂದೆ ಆಗಿರೋದಾಗಿರ್ಬೋದು, ಅಥವಾ ಇವಾಗ ಪ್ರೆಸೆಂಟ್ ಯಾವ ಸಿಚುವೇಶನಲ್ಲಿ ಇದ್ದೀರಾ, ಅಥವಾ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಕೂಡ ತಿಳ್ಕೋಬೇಕು ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನೋಡಲೇಬೇಕಾಗುತ್ತೆ, ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲೇಬೇಕಾಗುತ್ತೆ. ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಹಾಗೆ ಅದರ ಜೊತೆಗೆ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕ್ಲಾಸಸ್ ಆನ್ಲೈನ್ ಕೋರ್ಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಈ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕ್ಲಾಸಸ್ ಕೇವಲ 899 ರೂಪಾಯಿಯಲ್ಲಿ ರಿಜಿಸ್ಟರ್ ಆಗಬಹುದಾಗಿದೆ. ರಿಜಿಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಇದರ ಜೊತೆಗೆ ಸಪ್ತ ಚಕ್ರಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ನಿಮ್ಮ ಆರೋಗ್ಯವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ವಹಿಸಬಹುದಾಗಿದೆ. ಹಾಗೆ ಜುಲೈ 23ರಿಂದ ಈ ರೇಖಿ ಆನ್ಲೈನ್ ಕ್ಲಾಸಸ್ ಆರಂಭವಾಗ್ತಾ ಇದ್ರೆ, ಇನ್ನು ಆಗಸ್ಟ್ 11ನೇ ತಾರೀಕಿನಿಂದ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ 108ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಈ ಒಂದು ಬ್ಯಾಚ್ಗೂ ಕೂಡ ನೀವು ಜಾಯಿನ್ ಆಗಬಹುದು, ರಿಜಿಸ್ಟರ್ ಆಗಬಹುದು. ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ, ಹಾಗೆ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಕರೆ ಮಾಡಿ ಅಂತ ಹೇಳ್ತಾ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಸಂಪರ್ಕ ಕಡಿತವಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿ. ಕರೆ ಮಾಡಿದಾಗ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತಹ ಜಾಗದಲ್ಲಿ ಬಂದು ಮಾತನಾಡಿ. ಹಾಗೆ ಟಿವಿ ಸೌಂಡನ್ನು ಮ್ಯೂಟ್ ಮಾಡಿಬಿಡಿ. ಹಾಗೆ ನಿಮ್ಮ ಪ್ರಶ್ನೆ ಏನಿದೆ ಆ ಪ್ರಶ್ನೆ ಸ್ಫುಟವಾಗಿರಬೇಕು, ನಿಖರವಾಗಿರಬೇಕು, ಒಂದು ಚಿಕ್ಕದಾಗಿರಬೇಕು, ಚೊಕ್ಕವಾಗಿರಬೇಕು. ಆ ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಏನಾದರೂ ಬೇಕು ಅಂತಂದರೆ ಆ ಬಗ್ಗೆ ನೀವು ಕೂಡ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇನ್ನು ಗುರುಜಿಗಳು ಕೂಡ ಮಾತನಾಡ್ತಾ ಹೋಗ್ತಾರೆ, ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಗುರುಗಳೇ, ಇವತ್ತು ಯಾವ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ? ಜನಗಳು ಒಂದು ಆಪ್ಷನ್ ಕೊಟ್ಟರೆ, ಓಕೆ, ಜ್ಯೋತಿಷ್ಯ ನಂಬ್ತೀರಾ, ದೇವ್ರನ್ನ ನಂಬ್ತೀರಾ ಅಂತ ಒಂದು ಟಾಪಿಕ್ ಕೊಟ್ಟರೆ ಏನು ಚೂಸ್ ಮಾಡ್ಬೋದು? ಮೋಸ್ಟ್ ಆಫ್ ಜ್ಯೋತಿಷ್ಯ ನಂಬ್ತೀವಿ. ಜ್ಯೋತಿಷ್ಯ ನಂಬ್ತೀರಾ, ದೇವ್ರನ್ನ ನಂಬ್ತೀರಾ ಅಂತ ಯೋಚನೆ ಮಾಡಬೇಕು. ಜ್ಯೋತಿಷ್ಯ ನಂಬ್ತೀರಾ, ದೇವ್ರನ್ನ ನಂಬ್ತೀರಾ ಅಂತ ಎಲ್ಲ ಇರೋ ಬರೋರಿಗೆಲ್ಲ ಕೇಳಿದ್ರೆ ದೇವ್ರ ಹತ್ರ ಹೋದ್ರೂ ಜ್ಯೋತಿಷಿಗಳೇ ಅಲ್ವಾ ಇರೋದು? ಆ್ಯಕ್ಚುಲಿ ಸರ್ವೆ ಪ್ರಕಾರ ರಾಂಗ್. ದೇವ್ರನ್ನ ನಂಬ್ತೀವಿ ಅಂತ ಫಸ್ಟ್ ದೇವ್ರನ್ನೇ ನಂಬೋದು. ಸರ್ವೆ ಪ್ರಕಾರ ಜ್ಯೋತಿಷ್ಯನ ಏನಕ್ಕೆ ನಂಬ್ತಾರೆ? ಜ್ಯೋತಿಷ್ಯ ನಂಬೋದಲ್ಲ, ಅದು ಫೂಲ್ಸ್ ಅಂತ ಅನ್ಕೊಳ್ತಾರೆ, ಓಕೆ ಓಕೆ, ಮೂರ್ಖರು ಅಂತ ಅನ್ಕೊಳ್ತಾರೆ. ದೇವ್ರು ನಂಬೋಣ, ಅದಕ್ಕೆ ಎಲ್ಲ ಕಡೆನೂ ಅಷ್ಟೊಂದು ದೇವಸ್ಥಾನಗಳಿರೋದು. ಜ್ಯೋತಿಷ್ಯ ಅನ್ನೋದು ಒಂದು 5% ಅಷ್ಟೇ ಇರೋದು, 5% ಅಷ್ಟೇ ಇರೋದು, ಅದ್ರ ಮೇಲೆ ಇಲ್ಲ. ಎಲ್ಲ ಸುಮ್ಮನೆ ಒಂದು ವಿಚಾರಕ್ಕೆ ಕೇಳೋದಷ್ಟೇ. ಆದರೆ ಜನಗಳಿಗೆ ಯಾರನ್ನೇ ಕೇಳಿದ್ರು ಕೂಡ ನಾವು ದೇವ್ರನ್ನ ನಂಬ್ತೀವಿ, ಜ್ಯೋತಿಷ್ಯ ನಂಬಲ್ಲ, ನಮ್ಮ ಕಷ್ಟ ಸುಖ ಎಲ್ಲ ದೇವ್ರು ನೋಡ್ಕೊಳ್ತಾನೆ, ಕೊಡ್ತಾನೆ, ಅದು ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಕಾನ್ಸೆಪ್ಟಲ್ಲಿ ಜ್ಯೋತಿಷ್ಯ ಅಲ್ಲ ಇಂಪಾರ್ಟೆಂಟ್, ರಾಂಗ್. ಸೊ ಆ ಥರ ಜ್ಯೋತಿಷ್ಯ ನಂಬಂಗಿದ್ರೆ ಇವತ್ತೆಲ್ಲ ಜ್ಯೋತಿಷಿಗಳಿಗೆಲ್ಲ ಮರ್ಯಾದೆ ಜಾಸ್ತಿ ಇರೋದು. ಜ್ಯೋತಿಷಿಗಳಿಗೆ ಮರ್ಯಾದೆನೇ ಇಲ್ಲ, ಜ್ಯೋತಿಷಿಗಳಿಗೆ ಮರ್ಯಾದೆನೇ ಇಲ್ಲ. ಆ ಲೆವೆಲ್ ಯಾಕೆ ಬಂದಿದೆ ಅಂತಂದರೆ, ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು ಅಂತ ಬಂದಿದೆ. ನನ್ನ ಪ್ರಕಾರ ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳಲ್ಲ, ಸತ್ಯ ಇದೆ. ಆದರೆ 2 ವಿಭಾಗ ಆಗಿದೆ ಜ್ಯೋತಿಷ್ಯದಲ್ಲಿ ಕಲ್ತಿರ್ತಕ್ಕಂಥವ್ರು. ಜ್ಯೋತಿಷ್ಯನ ಕಲ್ತಿರ್ತಕ್ಕಂಥವ್ರು ಬುದ್ಧಿಜೀವಿಗಳು ಇದ್ದಾರೆ, ದೊಡ್ಡ ದೊಡ್ಡ
ಸ್ಥಾನದಲ್ಲಿರ್ತಕ್ಕಂಥವ್ರು ಜ್ಯೋತಿಷ್ಯ ಕಲ್ತಿದ್ದಾರೆ. ಅದೇನೇನು ಅವ್ರೇನು ಬೋರ್ಡ್ ಹಾಕೊಂಡಿಲ್ಲ ನಾವು ಜ್ಯೋತಿಷ್ಯ ಕಲ್ತಿದ್ದೀವಿ ಅಂತ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು, ವಿದ್ಯೆಯಲ್ಲಿ ನೈವೇದ್ಯ ಪಡೆದವರು, ಓಕೆ. ಅವರು ಕೂಡ ಜ್ಯೋತಿಷ್ಯ ಕಲಿತು ಇದ್ದಾರೆ. ಈಗ ಕಮಿಂಗ್ ಟು ದಿ ಪಾಯಿಂಟ್. ಬಿಸ್ನೆಸ್, ಓಕೆ. ಜ್ಞಾನವಂತರು, ವಿದ್ಯಾವಂತರು, ಜ್ಯೋತಿಷ್ಯನ ಕಲಿತವರು ತಮ್ಮ ಪಾಡಿಗೆ ತಾವು ತಿಳ್ಕೊಂಡು ಇದರಲ್ಲೊಂದು ಶಕ್ತಿ ಇದೆ, ಇದೊಂದು ಸೈನ್ಸ್ ಇದೆ ಅಂತ ಮಾಡ್ತಾ ಇದ್ದಾರೆ. ವಿದ್ಯೆ ನೈವೇದ್ಯ ಆಗಿರ್ತಕ್ಕಂಥವ್ರು ಓಕೆ. ಜ್ಯೋತಿಷ್ಯನ ತಿಳ್ಕೊಂಡು ಇನ್ನೂ ಅದರಲ್ಲಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡ್ದಲೆ ಅದನ್ನಲ್ಲಿ ಉಪಯೋಗಿಸಿ ವ್ಯಾಪಾರಕ್ಕಿಳಿದವರೇ ಹೆಚ್ಚು. ವ್ಯಾಪಾರಕ್ಕಿಳಿದಾಗ ಅಲ್ಲಿ ಬರೋದೇ ಸಮಸ್ಯೆಗೆ ಬಂದಾದಮೇಲೆ ಅದಕ್ಕೆ ಉತ್ತರ, ಪ್ರತಿ ಉತ್ತರ, ಪರಿಹಾರ. ಜ್ಯೋತಿಷದಲ್ಲಿ ಪರಿಹಾರ ಇಲ್ಲ. ಓಕೆ. ಪರಿಹಾರ ಇದ್ದಿದ್ರೆ ದೇವ್ರಿಗೆ ಬೆಲೆ ಇರ್ತಾರಲ್ಲ, ಅದಕ್ಕೆ ದೇವ್ರಿಗೆ ಬೆಲೆ ಇರೋದು ಅಂತ ಹೇಳ್ತಾರೆ. ದೇವ್ರನ್ನ ನಂಬ್ತೀರಾ, ಜ್ಯೋತಿಷ್ಯನ ನಂಬ್ತೀರಾ ಅನ್ನಕ್ಕೆ ಮೂಲ ಕಾರಣ ದೇವ್ರೇನು ಮಾತಾಡೋದೇ ಇಲ್ವಲ್ಲ. ನೀವು ದೇವ್ರ ಹತ್ರ ಹೋಗ್ಬಿಟ್ಟು ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ಕಾಪಾಡಪ್ಪ, ಓದಂಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಬರ್ತೀವಿ. ಸರಿ ಹೋಗಮ್ಮ, ಅವ್ನು ಓದ್ತಾನೆ ಚೆನ್ನಾಗಿ ಅಂತ ಹೇಳಿದ್ರೆ ಅವ್ನು ಓದಿಲ್ಲ ಅಂದರೆ ಇದು ಯಾವ ದೇವರು ಅಂತಾರೆ. ಮೌನವಾಗಿದ್ದಾನೆ. ಓಕೆ. ಹಾಗೆ ಇನ್ನೊಬ್ಬರು ಬರ್ತಾರೆ, ನನ್ನ ಗಂಡ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಕುಡಿತಾನೆ, ಜಗಳ ಆಡ್ತಾನೆ ಅಂತ ದೇವ್ರ ಹತ್ರ ಹೇಳ್ತಾರೆ. ದೇವ್ರ ಹತ್ರ ಏನು ಮಾಡ್ತಾನೆ, ಸರಿ ಮಾಡಿಬಿಡ್ತೀನಿ, ನನ್ನ ಹತ್ರ ಬಂದಿದ್ಯಾ ನೀನು, ಹೂವು ತೊಗೊಂಡೋಗಮ್ಮ, ನನಗೆ ಅಭಿಷೇಕ ಮಾಡಿಸ್ಬಿಡು ನೀನು, ಎಲ್ಲ ಸರಿ ಮಾಡಿಬಿಡ್ತೀನಿ ಅಂತ ಏನಾರು ಮಾತಾಡಿದ್ದಿದ್ರೆ ಹಾಯ್ ಆ ದೇವ್ರ ಬಡ್ ನನ್ನ ಮಗ ಅಂತಲೇ ಹೇಳ್ತಾರೆ, ವೇಸ್ಟ್ ನನ್ನ ಮಗ ಅಂತಲೇ ಕರೆಯೋದು. ದೇವ್ರಿಗೆ ಇವತ್ತು ಮರ್ಯಾದೆ ಇರೋದೇ ಏನು ಮಾತಾಡದೇ ಇರೋದಕ್ಕೆ, ಮೌನವಾಗಿರೋದು. ಯಾಕೆ ಅಂದರೆ ಈಗ ದೇವ್ರಿಗೆ ಯಾವಾಗಲೂ ಕೂಡ ಬೈಯೋದು ಕಮ್ಮಿನೇ ಎಲ್ಲರ ಮುಂದೆನೂ. ಯಾಕಂದರೆ ಅವರು ಮೌನವಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ರಿಯಾಕ್ಷನ್ ಕೊಡ್ತಾ ಇಲ್ಲ. ಓಕೆ. ಈಗ ಯಾರೋ ಒಬ್ಬರು ಜಾಬಲ್ಲಿ ಇರ್ತಾರೆ, ಬಿಸ್ನೆಸ್ ಮಾಡಬೇಕು ಅಂತ ದೇವ್ರ ಹತ್ರ ಹೋಗಿ ಕೇಳಿ, ನನಗೆಲ್ಲ ಗೊತ್ತಿದೆ, ನಾನು ದೊಡ್ಡ ಬಿಸ್ನೆಸ್ ಅವನು, ನಾನು ಇರೋ ಕಂಪ್ನಿಗೆ ಲಕ್ಷಾಂತರ ರೂಪಾಯಿ ನಾನು ವ್ಯಾಪಾರ ಕೊಟ್ಟಿದ್ದೀನಿ, ನನಗೆ ಇಷ್ಟೇ ಸ್ಯಾಲ್ರಿ ಕೊಟ್ಟಿದ್ದಾರೆ, ನಾನೇ ಹೋಗಿ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡು ಅಂತೇನೋ ಹೇಳಿದ್ರೆ ಅಲ್ಲೇನಾದರೂ ಬೇಡ ನೀನು ಮಾಡಬೇಡ ಅಂತ ಏನಾದ್ರು ದೇವ್ರು ಹೇಳ್ಬಿಟ್ರೆ ದೇವ್ರ ಮೇಲೆ ಆಸಕ್ತಿ ಹೊಟ್ಟೋಗುತ್ತೆ. ದೇವರೇ ಬಂದ್ಬಿಟ್ಟು ನೀನು ಬಿಸ್ನೆಸ್ ಮಾಡಬೇಡ ಅಂತ ಹೇಳಿದ್ರೆ ಮತ್ತು ನೀನೇನಕ್ಕೆ ದೇವರಾಗಿದೆಯಾ ಅಂತ ಕೇಳ್ಬಿಡ್ತಾರೆ. ಹೌದು. ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸದೇ ಇರ್ತಕ್ಕಂಥದ್ದು ನೀನು ಹೆಂಗೆ ದೇವ್ರು ನೀನು, ನಾನು ನಿಮ್ಗೆ ಬಂದು ಯಾಕೆ ಪೂಜೆ ಮಾಡಬೇಕು? ಫಸ್ಟೊಂದು ಆಗತ್ತೆ ಹೋಗಪ್ಪ ಅಂದರೆ ಅದೂ ಪ್ರಾಬ್ಲಮ್ಮೇ. ಇಲ್ಲಿ ಆಗಲ್ಲಪ್ಪ ಅಂತಂದರೆ ನೀನು ಯಾಕೆ ಕೂತಿದ್ಯಾ ಮತ್ತೆ ದೇವರಾಗಿ, ಹಿಂಗೆ ಕೇಳ್ಬಿಡ್ತಾರೆ. ನೀನು ನಂದಕ್ಕೆ ಬಂದಾಗ ಕೇಳಿದಾಗ ಆಗಲ್ಲ ಅಂತಂದಾಗ ಮತ್ತು ನೀನೇನು ಎಂಥ ದೇವ್ರು ನೀನು? ಹಾಂ, ಎಂಥ ದೇವ್ರು ನೀನು? ಎಷ್ಟು ಕಷ್ಟಪಡ್ತಾ ಇರೋದು ನಿಂಗೆ ಗೊತ್ತಿಲ್ವಾ? ನಿಂಗೆಲ್ಲ ಗೊತ್ತು, ಎಲ್ಲ ಗೊತ್ತು ನಿನಗೆ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟು ಲಕ್ಷ ಕೊಟ್ಟಿದ್ದೀನಿ ಆ ಕಂಪ್ನಿ ನಿನ್ಗೆ ಗೊತ್ತು ತಾನೆ. ನಾನು ಕೆಲಸ ಮಾಡೋ ಕೆಲಸ ನಿನ್ನ ಹತ್ರ ಎಲ್ಲ ಲಿಸ್ಟ್ ಇರುತ್ತಂತೆ, ಎಲ್ಲ ಇರುತ್ತಂತೆ, ಎಲ್ಲ ಗೊತ್ತಂತೆ, ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲ ನೋಡ್ತಾರಂತೆ. ನೀನು ಯಾವುದೋ ಪಿಕ್ಚರ್ ನೋಡಿದ್ದೀನಿ, ಕಂಬದಲ್ಲೂ ದೇವರಿದ್ದಾರಂತೆ. ಇನ್ನು ನಾನು ಹೋಗಿ ಕೆಲಸ ಮಾಡಿ ಎಷ್ಟು ಲಕ್ಷ ಕೊಟ್ಟಿದ್ದೀನಿ ಅವ್ರಿಗೆ ಬಿಸ್ನೆಸ್ಸು, ನನಗೇನು ಕೊಟ್ಟವ್ರೆ? ನ್ಯಾಯ ಎಲ್ಲಿ? ಕಷ್ಟಪಟ್ಟಿಲ್ವಾ? ಈಗ ನಾನೇ ಓನ್ ಬಿಸ್ನೆಸ್ ಮಾಡ್ತೀನಿ, ಆಶೀರ್ವಾದ ಮಾಡು. ಅವನೇನು ಬಂದ್ಬಿಟ್ಟು ನಿಂಗೆ ಬಿಸ್ನೆಸ್ ಆಗಬರಲ್ಲ ಅಂತಂದರೆ ನೀನು ಏನಕ್ಕೆ ಇರೋದು ಮತ್ತೆ ದೇವರಾಗಿ? ಈ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ದೇವ್ರು ಮಾತಾಡಲ್ಲ ಯಾರ ಹತ್ರನೂ. ದೇವ್ರು ಪ್ರತ್ಯಕ್ಷ ಆಗಲ್ಲ. ದೇವ್ರು ಪ್ರತ್ಯಕ್ಷ ಆಗ್ತಾನೆ ಅನ್ನೋಕ್ಕೆ ಒಂದು ಇದು ಉದಾಹರಣೆ. ಪ್ರತ್ಯಕ್ಷ ಹಾಕಿದ್ರೆ ಅವ್ನಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ಇವಾಗ ನೋಡಿ, ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ 65,000 ಜನ ವಿದ್ಯಾರ್ಥಿಗಳು. ಇಲ್ಲಿ ಕಾಲ್ ಮಾಡೋರೆಲ್ಲ ಆ ಶ್ರದ್ಧಾಭಕ್ತಿಲಿ ಇಲ್ಲವೇ ಇಲ್ಲ. ಸುಮ್ಮನೆ ಕಾಲು ಎತ್ತಿದ ತಕ್ಷಣ ಸುಮ್ಮನೆ ನನ್ನ ಮಗಂದು ಹೇಳಿ ಅವ್ರದ್ದು ಹೇಳಿ. ಯಾಕೆ? ನಾವು ಹೇಳ್ಬಿಟ್ವಲ್ವಾ, ನಮಗೆ ಬೆಲೆ ಇಲ್ಲ. ಆಮೇಲೆ ವಾಪಸ್ ಹೋಗೋಣ. ಸಿಕ್ಕಾಪಟ್ಟೆ ಬುದ್ಧಿವಂತರು ಕಲ್ತಿದ್ದಾರೆ, ಸ್ವಲ್ಪ ದಡ್ಡ ಶಿಖಾಮಣಿನೂ ಕಲ್ತಿದ್ದಾರೆ ಜ್ಯೋತಿಷ್ಯ ಅನ್ನೋದು ಏನೋ 10 ವರ್ಷ 20 ವರ್ಷ ಬೇಕಾಗಿಲ್ಲ. ಅದಕ್ಕೆ ಇವತ್ತು ಎಷ್ಟೊಂದು ಟಿ ವಿ ಪ್ರೋಗ್ರಾಮ್ಗಳು ಜ್ಯೋತಿಷ್ಯನ ಹಾಕೋದೂ ಇಲ್ಲ, ನಂಬೋದು ಬೇರೆ, ಹಾಕೋದೇ ಇಲ್ಲ ಟಿ ವಿ ಪ್ರೋಗ್ರಾಮ್ಗಳು. ಎಲ್ಲ ಬರೀ ಬೋಗಸ್ಸು ನಾಟಕ ಆಡಬೇಕು. ಆಮೇಲೆ ಈ ದೊಡ್ಡ ದೊಡ್ಡ ಚಾನಲ್ವರೆಲ್ಲ ಬರೀ ಶೃಂಗಾರ, ಅದನ್ನು ನೋಡಿಕೊಂಡು ಪಬ್ಲಿಕ್ ಅವ್ರು ಕೂತ್ಕೋತಾರೆ, ಅವನ ಹತ್ರ ಏನೋ ಶಕ್ತಿ ಇದೆ ಅಂತ. ಇನ್ನೂ ಒಂದಷ್ಟು ಜನ ದಡ್ಡ ಒಂದು ಸಮೂಹಕ್ಕೆ ಹೇಳಿದಾಗ
ಈ ದಡ್ಡ ಸಮೂಹ ಬುದ್ಧಿವಂತರು ಜಾಸ್ತಿ ಇರ್ತಾರೆ, ಯಾಕಂದ್ರೆ ಅವ್ರು ಕಷ್ಟದಲ್ಲಿರೋದ್ರಿಂದ ದಡ್ಡನ ಕಾಣಿಸ್ತಾರೆ. ದೊಡ್ಡ ಸಮೂಹ ದೊಡ್ಡ ಸಮೂಹ ಆಗಿ ಕನ್ವರ್ಟ್ ಆಗುತ್ತೆ. ಆ ದಡ್ಡ ಸಮೂಹ ಅಂತ ಹೋಗ್ಬಿಟ್ಟು ಈ ದಡ್ಡ ಎಲ್ಲ ನಿನಗೆ ಹಂಗಾಗಿದೆ ಹಿಂಗಾಗಿದೆ, ನಾವು ಎಷ್ಟೊಂದು ನೋಡ್ತೀವಿ ಕಾರ್ಯಕ್ರಮಗಳು. ಏನು ನಿನಗೆ ಹಂಗಾಗಿದೆಯಲ್ಲಮ್ಮ ಹಿಂಗೆ ಎಲ್ಲ ಕುತ್ಕೊಂಡ್ಬಿಟ್ಟಿರ್ತಾನೆ, ಒಂದು 1000 ಜನ ನಿಂತ್ಬಿಟ್ಟಿರ್ತಾರೆ, ಅಲ್ಲಿ ಮೋಸ ನಡೀತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅವನೇನು ದೇವರಲ್ಲ. ಎಲ್ಲರಿಗೂ ಇರೋದು ಏನು ಸಮಸ್ಯೆ? ಒಂದು ದುಡ್ಡಿಂದು, ಒಂದು ಆರೋಗ್ಯ, ಅದು ಬಿಟ್ರೆ ಗಂಡಂದು. ಹೆಂಗಸರಿಗೆ ಗಂಡಂದೇ ಚಿಂತೆ, ಗಂಡಂದೇ ಪ್ರಾಬ್ಲಮ್. ಅದೆಲ್ಲ ಎಕ್ಸ್ಟ್ರಾ ವರ್ಡ್ಸ್ ಅಷ್ಟೇ. ಗಂಡ ಸರಿ ಇಲ್ಲ, ಇಷ್ಟೇ. 3 ಪಾಯಿಂಟು. ಹಣಕಾಸಿನ ವಿಚಾರ, ಅದು ಬಿಟ್ರೆ ಆರೋಗ್ಯ, ಅದು ಬಿಟ್ರೆ ಇಷ್ಟು. ಇನ್ನು ಮಿಕ್ಕಿದೆಲ್ಲ ಸಣ್ಣ ವಿಚಾರಗಳು. ಕೋರ್ಟು ಕಚೇರಿ ಬರೋವನು ತಿಳ್ಕೊಳ್ತಾನೆ ಹಿಂಗೆ ಅಂತ. ಯಾರಿಗೆ ಗೊತ್ತು ಅಲ್ಲಿ ಎಂಟ್ರಿಯಲ್ಲೇ ನಿಮ್ಮದು ಹೆಸರು ಹೇಳಿ, ನಿಮ್ಮದು ಸಮಸ್ಯೆ ಒಂದು ಹೇಳಿ, ಅಲ್ಲಿ ಉತ್ತರ ಕೊಡ್ತೀವಿ ನಾವು, ಆದರೆ ನಾವು ಬೇರೆಯವ್ರು ಇದ್ದಾರೆ ಅಂತ ಹೇಳಿ ಬರ್ಕೊಂಡು, ಇವ್ನು ಈ ಕಡೆಯಿಂದ ಈ ಉತ್ತರ ಕೇಳಕ್ಕೆ ಬಂದವ್ರೆ ಅಂತ ಅಲ್ಲಿಂದನೇ ಮೆಸೇಜ್ ಮಾಡಿ ಇಲ್ಲಿ ಬರೋರು ಇಂಥಂತ ಹೆಂಗೆ ಬೇಕಾದ್ರೆ ಮಾಡ್ಬೋದು ಅಲ್ವಾ? ಸೊ ಅದನ್ನು ಅವ್ರ ಗಂಡನ ಸಮಸ್ಯೆ ಅಂತ ಹೇಳೋದು. ಇವನು ಗೊತ್ತಾಗ್ಬಿಡುತ್ತೆ ಗಂಡನ ಸಮಸ್ಯೆ ಇದೆಯಲ್ಲ, ಅಲ್ಲಿಗೆ ಪಾಯಿಂಟ್ಗೆ ಹೋಗ್ಬಾರ್ದು. ನೋಡಮ್ಮ, ನಿನ್ನ ಮನೆಗೆ ಭಾಳ ಮಾಡಿದ್ಯಾ ಅಂತ ನಂಗೆ ಅನ್ನಿಸ್ತಾ ಇದೆ. ಭಾಳ ಅಂದರೆ ಭಾಳ ಮಾಡಿದ್ಯಾ ನೀನು, ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ನೀನು ಬಿಟ್ಟಾಕ್ಬಿಟ್ಟಿದ್ಯಾ, ನಿನ್ನ ಒಂದು ಸಂಸಾರಕ್ಕೋಸ್ಕರ ಮಾಡಿದ್ಯಾ ಅಂತ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇರಲ್ಲ, ಅಲ್ಲಿ ಕಾಸು ಬಿತ್ತೋ ಇಲ್ವೋ ಅಂತ ನೋಡ್ತಾ ಇರ್ತಾನೆ ಅಷ್ಟೇ. ಏನೋ ಒಂದು ಆ್ಯಪ್ ಇಲ್ಲದೆ, ಒಂದು ಗ್ರಹಗಳ ಚಲನೆ ಇಲ್ಲದೆ, ನಾವು ಗ್ರಹಗಳನ್ನು ನೋಡಿಕೊಂಡು ಗ್ರಹಗಳ ಇನ್ಫಾರ್ಮೇಷನ್ನ ಕೊಡ್ತೀವಿ. ಇವ್ರ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಲ್ಲ? ಇವ್ರ ಇನ್ಫಾರ್ಮೇಷನ್ ಹೇಳ್ತಾ ಇರ್ತಾರೆ, ಇನ್ನೇನು ಇಲ್ಲ ಅಲ್ಲಿ, ಎಲ್ಲ ಬೋಗಸ್ಸೆ. ಈ ಬೋಗಸ್ನ ಬುದ್ಧಿವಂತರು ಅವ್ರ ಹಿಂದೆ ಕೈಗೆ ಹಿಂಗೆ ಕುಟ್ಕೊಂಡು ಕೂತಿರ್ತಾರೆ, ಇವನ ಹತ್ರ ಏನೋ ಶಕ್ತಿ ಇದೆ ಅಂತ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಯಾವುದೋ ಒಂದು ಆಚೆ ಬರ್ತದೆ, ಯಾವುದೋ ಒಂದು ಕಾಂಟ್ರವರ್ಸಿ ಆಚೆ ಬರ್ತದೆ, ಆಮೇಲೆ ಜನ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಇದು ಕಾಲಕ್ಕೆ ನಡೀತಾನೇ ಇರುತ್ತೆ. ಯಾಕೆ ಕಾಲಕ್ಕೆ ನಡೀತಾ ಇರುತ್ತೆ ಅಂತಂದರೆ, ಇಲ್ಲಿ ದೇವರು ಮಾತಾಡಲ್ಲ, ಈ ಸೋಕಾಲ್ಡ್ ಜ್ಯೋತಿಷಿಗಳು ಮಾತಾಡ್ತಾ ಇರ್ತಾರೆ. ಮಾತಾಡೋರೇ ಸಿಗಾಕೊಳ್ಳೋದು, ದೇವ್ರು ಸಿಗಾಕೊಳ್ಳಲ್ಲ. ಸೊ ಒಂದು ಫೈನಲ್ ಪಾಯಿಂಟಿಗೆ ಬರ್ತೀನಿ, ಹಂತಕ್ಕೆ ಬರ್ತೀನಿ. ಸೊ ದೇವ್ರು ಜ್ಯೋತಿಷ್ಯ ನಂಬ್ತಿ ಅಂದರೆ, ಜ್ಯೋತಿಷ್ಯ ನಂಬಲ್ಲ, ದೇವ್ರು ನಂಬ್ತೀನಿ. ಯಾಕಂದರೆ ನಾವು ಬೇಡ್ತಾರೆ ಕಾಪಾಡ್ಬೋದು ಯಾವಾಗಲೂ ಅನ್ಸತಿ ಅಂತ ಒಂದು ಭರವಸೆ. ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಲ್ಲ, ಎಸ್ಸು ಅನ್ನಲ್ಲ, ನೋನು ಅನ್ನಲ್ಲ. ನೀವು ಹೋಗಿ ತಲೆ ಚೆಚ್ಕೊಳ್ರಿ ದೇವ್ರ ಹತ್ರ, ಹಿಂಗೆ ರಕ್ತ ಬರ್ತಾ ಇರಲ್ರಿ. ಯಾವುದೋ ಹಾಡು ಬೈತಲ್ಲ, ಬಿಡನು ನಿನ್ನ ಪಾದ ಅಂತ ಯಾವುದೋ ಹಾಡು ಬೈತಲ್ಲ, ಯಾವುದೂ ಆಗಿಲ್ಲ, ಅದು ಯಾವುದಿಲ್ಲ. ಅದು ನಮ್ಮನ್ನ ಆ ಪಿಕ್ಚರ್ ಹಿಟ್ ಆಗಕ್ಕೆ ದೇವ್ರು ಬಂದ ಅಂತ ತೋರಿಸಿರೋದು, ದೇವ್ರು ಬರಲೇ ಇಲ್ಲ. ಅಲ್ಲ ಗುರುಗಳೇ, ಮಾತಾಡದೇ ಇರಬಹುದು, ಆದರೆ ಹೂ ಕೊಡೋದು ಲೈಕ್ ಈ ಥರ ಏನಾದರೂ ಸೂಚನೆ ಕೊಡೋದಿಲ್ಲ. ಹೂ ಕೊಡೋದು, ಅವ್ರ ಕೈಯಲ್ಲಿ ಖಡ್ಗನೇ ಬೀಳಿಸ್ಬಿಡ್ಲಿ, ದೇವ್ರ ಹತ್ರ ಖಡ್ಗ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅದನ್ನ ಬೀಳ್ಸಲ್ಲ. ಹೂವೆಲ್ಲ ಅವೆಲ್ಲ ಟೆಕ್ನಿಕ್ಕು, ವೆರಿ ಸಿಂಪಲ್ಲು. ಇವಾಗ ಹೂನ ತಗೊಂಡೋಗಿ ಯಾಕೆ ಎಡಗಡೆನೇ ಜಾಸ್ತಿ ಇಡಬಾರ್ದು, ಬಲಗಡೆ ಜಾಸ್ತಿ ಇಡ್ಬೋದಲ್ಲ ಹೂನ, ಅಲ್ವಾ? ಎಲ್ಲ ಬಲಗಡೆನೇ ಜಾಸ್ತಿ, ನೀವು ನೋಡಿಬೇಕಾರೆ ಬಲಗಡೆ ಜಾಸ್ತಿ ಇರುತ್ತೆ. ದೇವ್ರಿಗೇನು ಒಂದು ಹಿಂಗೆ ತಳ್ಳಕ್ಕೆ ಅಲ್ಲೇನು ಅದು ಅದೇ ಒಂದು ರಿಮೋಟ್ ಸಿಸ್ಟಮ್, ಒಂದು ದೇವ್ರು ಹಿಂಗೆ ತಳ್ಳಕ್ಕೆ ಅಂತ. ಅದನ್ನು ನಾಟಕ ಆಡ್ಬಿಟ್ಟು ದೊಡ್ಡ ಚಾನಲೆಲ್ಲ ನೋಡಿದ್ದೀರಾ? ಆ ದೊಡ್ಡ ಚಾನಲವರು ತುಂಬ ಬುದ್ಧಿವಂತರು, ತುಂಬ ನಾಲೆಜ್ ಇರೋರು. ಆ ನಾಲೆಜ್ ಇರೋರೇ ಹೂನ ತಳ್ಳ ಕಾರ್ಯಕ್ರಮ ಮಾಡೋದು. ಯಾಕೆಂದರೆ ಎಲ್ಲ ಕೆಳಗಡೆ ದಡ್ಡ ಶಿಖಾಮಣಿಗಳು ಕೂತಿದ್ದಾರೆ ಅಂತ. ನಮ್ಮನ್ನೆಲ್ಲ ದಡ್ಡರು ಮಾಡಿದ್ದಾರೆ ಕೆಲವು ವಾಹಿನಿಗಳು, ದೊಡ್ಡ ವಾಹಿನಿಗಳು ನಮ್ಮನ್ನು ನಿಜವಾಗ್ಲೂ ದಡ್ಡರು ಮಾಡಿದ್ದಾರೆ. ಓಕೆ, ಇದನ್ನು ಮುಗಿಸ್ಬೋಣ ಇವತ್ತು, ಯಾವುದು ಕಾಲ್ ಬೇಡ. ಯಾಕೋ ಜಂಗಮವಾಣಿ ಸ್ವಲ್ಪ ಕನೆಕ್ಷನ್ ಸರಿ ಇಲ್ಲ, ಅದನ್ನು ಕನೆಕ್ಷನ್ ಸರಿ ಮಾಡಿಬಿಟ್ರೆ ಎಲ್ಲ ಸರೋಗುತ್ತೆ. ಈ ಹೂವು ಹೆಂಗೆ ಆಗುತ್ತೆ ಅಂತಂದರೆ ವೆರಿ ಸಿಂಪಲ್. ಯಾಕಂದರೆ ತುಂಬ ಜನ ಗೊತ್ತಿಲ್ಲ ನಾನು ಅರ್ಚಕ ಅಂತ. ಎಷ್ಟೊಂದು ಜನ ಗೊತ್ತೇ ಇಲ್ಲ. ನಾವು ಅರ್ಚಕ ಸಮುದಾಯದರು ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ. ಇವನೇನೋ ಸುಮ್ಮನೆ ಒಂದು ಯಾವುದೋ ಒಂದು ಟೀ ಶರ್ಟೋ ಒಂದು ಶರ್ಟ್ ಹಾಕೊಂಡು ಬಂದ್ಬಿಡ್ತಾನೆ, ಇವರು ಪುರೋಹಿತರ್ತನ ಅಂತ. ನಮ್ಮ ಮನೆಯೆಲ್ಲ ಪುರೋಹಿತತನ ಮನೆಯೇ. ಆದರೆ ಈ ಪುರೋಹಿತ ಮನೆಯಿಂದ ಹಿಡಿದು ನಾವು ಶಾಸ್ತ್ರ ಎಲ್ಲನೂ ಹೇಳ್ತೀವಿ. ಆದರೆ ಈ ಇನ್ನೊಂದು ಸಮುದಾಯದಲ್ಲಿ ಆ ಧರ್ಮನ ಎತ್ತಿಡಿತಾ ಇದ್ರು ತುಂಬ, ಅಲ್ಲಿರ್ತಕ್ಕಂಥವ್ರು. ನಮ್ಮವ್ರು ಯಾರು ಎತ್ತಿಡಿತಾ ಇಲ್ಲ. ಬರೋರಿಗೆಲ್ಲ ದೋಷ ಹೇಳಿ ಎದುರಿಸಿ ಈ ಒಂದು ಹಿಂದೂ ಸಂಪ್ರದಾಯನ ಬಿಟ್ಟೋಗೋ ಲೆವೆಲಲ್ಲಿ ಮನಸ್ಥಿತಿನ ಕೆಡಿಸ್ತಾ ಇದ್ದೀವಿ ನಾವು, ಜ್ಯೋತಿಷ್ಯದ ಒಂದು ಸಮಸ್ಯೆಯಿಂದ. ಸೊ ಜ್ಯೋತಿಷ್ಯ ದೇವ್ರು ನಂಬ್ತೀಯ ಅಂದರೆ ದೇವ್ರು ನಂಬ್ತೀನಿ, ಯಾಕಂದರೆ ಅವ್ರು ಮಾತಾಡಲ್ಲ, ದೇವ್ರ ಮೇಲೆ ಒಂದು ಭರವಸೆ ಇಟ್ಟಿರ್ತಾರೆ, ಮೌನವಾಗಿರ್ತಾರೆ, ಆಗತ್ತೆ ಅಂತ ಬರ್ತಕ್ಕಂಥದ್ದು. ಹಾಗೆ ನಿಜವಾದ ಜ್ಯೋತಿಷಿ
ಜ್ಯೋತಿಷ್ಯ ನಂಬಬೇಕು ಅಂತ ಯಾಕೆ ಹೇಳ್ತಾನೆ ಅಂದರೆ ದೇವರ ಪ್ಲ್ಯಾನ್ ಏನಿದೆಯೋ ಅದೇ ಅಸ್ಟ್ರಾಲಜಿ. ಅರ್ಥ ಆಯ್ತಾ? ದೇವರ ಪ್ಲ್ಯಾನ್, ಕಷ್ಟ ಸುಖ ನೆಮ್ಮದಿ ಒಳ್ಳೆ ಟೈಮು ಕೆಟ್ಟ ಟೈಮೆಲ್ಲ ದೇವರು ಕೊಡ್ತಾನೆ ಅಂತ ಹೇಳ್ತಾರಲ್ಲ, ಐ ಬಿಲೀವ್ ಇನ್. ಬಟ್ ಎಸ್, ಯು ಶುಡ್ ಬಿಲೀವ್ ಇನ್ ಗಾಡ್ ಆ್ಯಂಡ್ ಗಾಡ್ಸ್ ಪ್ಲ್ಯಾನ್ ಇಸ್ ಸೀನ್ ಇನ್ ಅಸ್ಟ್ರಾಲಜಿ. ದೇವರ ಪ್ಲ್ಯಾನ್ ಜ್ಯೋತಿಷ್ಯದಲ್ಲಿ ನಾವು ನೋಡ್ಬೋದು. ಆದರೆ ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ದೇವರಲ್ವಲ್ಲ, ಅಲ್ಲೇ ಪಾಯಿಂಟ್ ಇರೋದು. ಆಮೇಲೆ ದೇವ್ರು ಹೇಳಿರ್ತಾನೆ ಅವನ ಪ್ಲ್ಯಾನಲ್ಲಿ, ಇವನಿಗೆ ನಾನು ಪರಿಹಾರ ಕೊಡಲ್ಲ ಅಂತ. ಇಲ್ಲಿ ಮಧ್ಯದಲ್ಲಿ ದಳ್ಳಾಳಿಗಳಿರ್ತಾರಲ್ಲ, ಯಾರು ಜ್ಯೋತಿಷ್ಯರು ದಳ್ಳಾಳಿಗಳು, ಅವ್ರೇನು ಹೇಳ್ತಾರೆ, ಪೂಜೆ ಮಾಡಿ ದೇವ್ರಿಗೆ ಟೋಕನ್ ಹಾಕೋವಂಥ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ. ನಾವು ಸ್ಪಿರಿಚುವಲಿಸಮ್ ತರ್ತಾ ಇಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ, ಸ್ಪಿರಿಚುವಲ್ ಆಧ್ಯಾತ್ಮಿಕ ತರ್ತಾ ಇಲ್ಲ, ವ್ಯವಹಾರ ತರ್ತಾ ಇದ್ದೀವಿ. ಅದಕ್ಕೆ ಯಾರು ಹಿಂದೂಗಳ ಬಗ್ಗೆ, ಆ ವೆಸ್ಟರ್ನ್ಸು ಹಿಂದೂಗಳ ಬಗ್ಗೆ ಗ್ರೇಟ್ ಅಂತಾರೆ, ಯಾಕೆಂದರೆ ಅದರಲ್ಲಿರತಕ್ಕಂಥ ಇಂಪಾರ್ಟೆಂಟ್ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ನಮ್ಮವರ ಅಯ್ಯೋ ನಮ್ದ ಯಾವ ದೇವ್ರು ಏನು ಮಾಡಿದಾನೆ ಬಾ, ಆ ಲೆವೆಲ್ಗೂ ಬಂದ್ಬಿಟ್ಟಿದೆ. ದೇವ್ರು ಮಾತಾಡಿಲ್ಲ, ಕೊನೆಗೆ ಆಗದೆ ಇದ್ದಾಗ ಪೂಜೆ ಮಾಡಿಸ್ಬಿಡ್ತಾರೆ. ಯಾರೋ ಈ ಜ್ಯೋತಿಷ್ಯದ ಮುಖಾಂತರ ಪೂಜೆ ಮಾಡಿಸ್ಬಿಡ್ತಾರೆ. ಪೂಜೆ ಮಾಡಿಸಾದ್ಮೇಲೆ ಅವನಾ ದುಡ್ಡು ಹೊಡೆದ, ಯಾವ ದೇವರು ಇಲ್ಲ ಬಾ, ಈ ಕಡೆ ದೇವ್ರಿಗೂ ಬೈತಾರೆ, ಜ್ಯೋತಿಷ್ಯಕ್ಕೂ ಬೈದ್ಬಿಡ್ತಾರೆ. ಎರಡು ಒಂದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಂದರೆ ನಾವು ಎಂಥವ್ರನ್ನ ನಾವು ಪೈದಾ ಮಾಡ್ತಾ ಇದ್ದೀವಿ ಅಂದರೆ, ಇದರಲ್ಲಿ ಜನಗಳಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಇರೋರಿಗೆ ಬುದ್ಧಿ ಇಲ್ಲ ಅಂತ ಡೆಫಿನೆಟ್ಲಿ ಹೇಳ್ತೀನಿ. ಸುಮ್ಮನೆ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಇಂಟರ್ವ್ಯೂಗೆ ಹೋಗಬೇಕು, ದೇವ್ರು ನಂಬಲ್ಲ, ಆದರೂ 10 ಸತಿ ಒಂದು ಕೊಟ್ಟಿರಲ್ಲ. ಇಂಟರ್ವ್ಯೂಗೆ ಹೋಗಿರ್ತಾನೆ 10 ಕಡೆ ಕಂಪ್ನಿಗೆ, ಒಂದು ಸೆಲೆಕ್ಟ್ ಆಗಿರಲ್ಲ. 10 ಸತಿನೂ ದೇವ್ರನ್ನ ನಮಸ್ಕಾರ ಮಾಡಿರ್ತಾನೆ, 11 ಸತಿ ಭಯದಿಂದ ಮಾಡಿರ್ತಾನೆ, ನಾನು ಹಂಗೆ ಹೋಗಿ ಸಿಕ್ಕಿ ಆಮೇಲೆ ಅಲ್ಲೇನೋ ಟಾರ್ಚರ್ ಕೊಟ್ಬಿಟ್ರೆ ಅಂತ. ಸೊ ದೇವ್ರನ್ನ ನಮಸ್ಕಾರ ಮಾಡ್ತಾ ಇರೋದು ಭಯದಿಂದ, ಭಕ್ತಿಯಿಂದ ಅಲ್ಲ. ಅವ್ನಿಗೆ 11ನೇ ಸತಿನೂ ಫೇಲ್ ಆದರೆ ನೆಕ್ಸ್ಟ್ ಟೈಮ್ ನಾನು ಯಾವ ದೇವರು 11 ಸತಿ ನಮಸ್ಕಾರ ಮಾಡಿದೆ ಅಂತಾನೆ. ಒಂದು 10 ದಿವಸ ಆದಮೇಲೆ ಒಂದು ಇಂಟರ್ವ್ಯೂ ಬರ್ತದೆ. ಇಂಟರ್ವ್ಯೂ ಬಂದು ನಾಳೆ ಬೆಳಿಗ್ಗೆ ಹೋಗಬೇಕು, ಅವ್ನಿಗೊಂಥರ ಇರಿಸ್ಮುರ್ಸು, ದೇವ್ರು ನಮಸ್ಕಾರ ಮಾಡದೆ ಹೋದ್ರೆ ಏನಾಗ್ಬಿಡುತ್ತೋ, ಆಮೇಲೆ ಅದೇನೋ ಅದು ಕರ್ಮದಿಂದ ಏನೋ ಕೊಡಲಿಲ್ಲ, ಈಗ ಕೊಡೋ ಟೈಮೆಲ್ಲ ನಾವು ನಮಸ್ಕಾರ ಮಾಡಿಲ್ಲ ಅಂದ್ರೆ ಏನಾಗುತ್ತೋ. ಎಲ್ಲ ವಿ ಆರ್ ಆಲ್ ಇನ್ ಎ ಫಿಯರ್ ಸೈಕಾಲಜಿ. ಸೊ ಫಿಯರ್ ಸೈಕಾಲಜಿ ಹೋಗಬೇಕು ಅಂದರೆ ಜ್ಯೋತಿಷ್ಯ ಕಲಿಬೇಕು. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ನೀವು 1000 ಜನ ಇಲ್ಲಿ ಕಾಲ್ ಮಾಡ್ಬೋದು, ವೇಸ್ಟ್ಗಳು, ನೀವು ಕಾಲ್ ಮಾಡೋದಿಲ್ಲ. ಒಂದು ತಿಳ್ಕೊಂಡು ಏನ್ರಿ ಮಾಡ್ತೀರಾ? 15,000 ಏನು ದೊಡ್ಡದಾ ನಿಮಗೆ ನಿಮ್ಮ ಜೀವನದಲ್ಲಿ? ನೀವು ಯೋಚನೆ ಮಾಡಿ, 15,000 ದೊಡ್ಡದು ಅಂತಂದರೆ ನೀವು ಬರಲೇಬೇಡಿ, ನಮ್ಮ ಪ್ರೋಗ್ರಾಮು ನೋಡಬೇಡಿ. 15,000 ಏನಿಲ್ಲ ಸರ್, ಲಕ್ಷ ಕೊಟ್ಟಿರ್ತಾರೆ, 6 ಲಕ್ಷ 10 ಲಕ್ಷ 7 ಲಕ್ಷ ಎಲ್ಲ ಪೂಜೆಗೆ, ಅದು ಲೆಕ್ಕಕ್ಕೆ ಬರಲ್ಲ. ಶನಿವಾರ ಭಾನುವಾರ ಬಂದರೆ ಕುಡಿದು ತೇಲಾಡಿಕೊಂಡು 20,000 ಫ್ರೆಂಡ್ಸ್ ಖರ್ಚು ಮಾಡ್ತಾರೆ. ಯಾವುದೋ ಒಂದು ಫ್ಯಾಮಿಲಿ ಕರ್ಕೊಂಡೋದ್ರೆ ಟ್ರಿಪ್ಗೆ 30,000 ಆಗುತ್ತೆ, 15,000 ಲೆಕ್ಕ ಹಾಕ್ತಾರೆ ಜನ. ಪಾಯಿಂಟ್ ನಂಬರ್ 1 ದುಡ್ಡಿನ ಬಗ್ಗೆ. ಪಾಯಿಂಟ್ ನಂಬರ್ 2, ನಮಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲಿದಾರಲ್ಲ, ಅದು ರಾಂಗ್. 65,000 ಜನ ಕಲ್ತಿದ್ದಾರೆ ಪ್ರತಿ ದಿವಸ ಟಿ ವಿಲಿ, ಈ ನಮ್ಮ ಪ್ರೋಗ್ರಾಮಲ್ಲಿ ಟಿ ವಿಲಿ ಕಲ್ತಿರೋರು ಅವ್ರ ಅನಿಸಿಕೆ ಅಭಿಪ್ರಾಯ ಹೇಳಿದ್ದಾರೆ. ಒಬ್ಬರು ಹೇಳಿದ್ರೆ ಓಕೆ, ಇಬ್ಬರು ಹೇಳಿದ್ರು ಓಕೆ, ಕಮ್ಮಿ ಅಂದರೂ ಒಂದು 2,000 ಜನ ಹೇಳಿದ್ದಾರೆ. 2,000 ಜನ ಫೂಲ್ಸ್ ಅಲ್ಲ ಹೇಳೋಕ್ಕೆ. ಒಳ್ಳೆಯದಾಗಲಿ. ಎಸ್, ವಿದ್ಯಾರ್ಥಿಗಳ ಅಭಿಪ್ರಾಯ ಏನಿದೆ ನೋಡ್ಕೊಂಡು ಬರೋಣ. ನಮಸ್ತೆ, ನಾನು ವಂದನಾ KR-ಪುರಮಲ್ಲಿದ್ದೀನಿ. ನಾನು ಬೇಸಿಕ್ ಕ್ಲಾಸ್ ದಿನೇಶ್ ಗುರೂಜಿ ಅವ್ರ ಹತ್ರ ಬೇಸಿಕ್ ಕ್ಲಾಸಸ್ಸು ಮತ್ತು ವಾಸ್ತು ಕ್ಲಾಸಸ್ ಓದಿದ್ದೀನಿ. ಬೇಸಿಕ್ ಕ್ಲಾಸಸ್ ಬಂದಿದ್ದು ಫುಲ್ ಆಸ್ಟ್ರಾಲಜಿ ಏನೇನು ಬೇಕೋ ಎಲ್ಲ ಕಲಿಸ್ಕೊಡ್ತಾರೆ. ಕಪ್ಸ್ ಮತ್ತು ಸೂಪರ್ ಆಗಿದೆ 1 to 10ವರೆಗೂ. ಆಮೇಲೆ ವಾಸ್ತು ಕ್ಲಾಸಸ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರ್ಗೂ ಅವ್ರಿಗಿಂತ ಸಕ್ಕದಾಗಿ ಅರ್ಥ ಆಗುತ್ತೆ ನಿಮಗೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಅಂಬಿಕಾ ಅಂತ. ನಾನು ಡಿಸ್ಟ್ರಿಕ್ಟು ಇದರಿಂದ ಬಂದಿರೋದು, ಬುಕ್ಕನಕೆರೆಯಿಂದ. ಸೊ ವಾಸ್ತು ಅಡ್ವಾನ್ಸ್ ಕ್ಲಾಸ್ ಮಾಡಿದ್ದೀನಿ ನಾನು, ಮತ್ತು ಅದ್ರ ಜೊತೆಗೆ ನಕ್ಷತ್ರ ರೆಡಿ ಅಡ್ವಾನ್ಸ್ ಕ್ಲಾಸ್ ಕೂಡ ಮಾಡಿದ್ದೀನಿ. ಗುರೂಜಿಯವರು ತುಂಬ ಚೆನ್ನಾಗಿ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ, ನಾವು ಯೂಟ್ಯೂಬ್ಸಲ್ಲಿ ಸಾಕಷ್ಟು ಗುರೂಜಿಗಳದ್ದು ಮಾಹಿತಿ ಎಲ್ಲ ನೋಡಿದ್ದೀವಿ. ಬಟ್ ಅದಕ್ಕೆ ರೆಫರ್ ಮಾಡಿದಾಗ ಸರ್ ತುಂಬ ಚೆನ್ನಾಗಿ ಕ್ಲಾಸಸ್ನ ಹೇಳ್ಕೊಡ್ತಾರೆ. ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ. ಕ್ಯಾಲ್ಕುಲೇಷನ್ಸ್ ಅಂತ ಅಷ್ಟೊಂದೇನು ಕಷ್ಟವೂ ಇರೋದಿಲ್ಲ. ಬೇಸಿಕ್ ಮಾಡಿದ್ವಿ ನಾವು. ಬೇಸಿಕ್ ಮಾಡಾದ್ಮೇಲೆ ಅಡ್ವಾನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಆ ಬೇಸಿಕ್ಕಿಂತ ತುಂಬ ಅಡ್ವಾನ್ಸ್ ಕ್ಲಾಸ್ನ ನಾವು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ. ನನಗಿಂತ ಗುರುಗಳು ಸಿಕ್ಕಿರೋದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು.
ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.